ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಒಂದಷ್ಟು ನೇಮಕಾತಿಗಳು ಇರ್ತವೆ. ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ ಈ ಒಂದಲ್ಲಿ ತಿಳ್ಕೊಳ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆಯಿಂದ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದಾಗಿರುತ್ತೆ. ಸ್ನೇಹಿತರೆ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 5/8/2024 ಸ್ಟಾರ್ಟ್ ಆಗಿದೆ. ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 4/9/2024 ಕೊನೆಯ ದಿನಾಂಕ ಆಗಿರುತ್ತೆ. ಒಟ್ಟು ಟೋಟಲ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 3,317 ಟೋಟಲ್ ಹುದ್ದೆಗಳು ಇರ್ತವೆ. ಅಂದರೆ ಇದು ಆ್ಯಕ್ಟ್ ಅಪ್ರೆಂಟಿಸ್ಶಿಪ್ ಬರುತ್ತೆ. ಇದು ಪರ್ಮನೆಂಟ್ ಜಾಬ್ ಆಗಿರೋದಿಲ್ಲ. 1 ವರ್ಷ ಅಥವಾ 2 ವರ್ಷ ನಿಮಗೆ ಕೆಲಸ ಕೊಡ್ತಾ ಇರೋರು. ಅಪ್ರೆಂಟಿಸ್ಶಿಪ್ ಅಂದರೆ 1 ವರ್ಷ ಅಥವಾ 2 ವರ್ಷ ನಿಮಗೆ ಕೆಲಸ ಇರುತ್ತೆ ಮತ್ತು ಅದರಂತೆಯೇ ನಿಮಗೆ ಸ್ಯಾಲ್ರಿ ಸಹ ಸಿಗ್ತಾ ಹೋಗುತ್ತೆ. ಯಾರೆಲ್ಲ 10th ಮತ್ತು ITI ಮುಗಿಸಿ ಖಾಲಿ ಇದ್ದೀವಿ ಅಂದರೆ 18ರಿಂದ 24 ವರ್ಷದೊಳಗೆ ಯಾರಾದರೂ ಅಭ್ಯರ್ಥಿಗಳಿದ್ದರೆ ನೀವು ಬೇಕಾದರೆ ಈ ಒಂದು ಹುದ್ದೆಗೆ ಟ್ರೈ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಎಕ್ಸಾಮಿನೇಷನ್ ಇರೋದಿಲ್ಲ ಮತ್ತು ಯಾವುದೇ ರೀತಿ ಒಂದು ಹೈಯರ್ ಫೀ ಪೇಮೆಂಟ್ ಸಹ ಇರೋದಿಲ್ಲ. ಓಕೆ, ನೆಕ್ಸ್ಟು ಟೋಟಲ್ ಇಲ್ಲಿ 3,317 ಟೋಟಲ್ ಹುದ್ದೆಗಳಿರ್ತವೆ. ಯಾರೆಲ್ಲ 15 ವರ್ಷದಿಂದ 24 ವರ್ಷದ ಒಳಗಡೆ ಯಾರೆಲ್ಲ ಇರ್ತಾರೆ ನೀವು ಖಂಡಿತ ಈ ಒಂದು ಜಾಬ್ಗೆ ಅರ್ಜಿಗಳನ್ನು ಹಾಕೊಳ್ಬೋದು. SC/ST ಅವರಿಗೆ 5 ವರ್ಷ 5 ಲಕ್ಷ ಇದೆ. OBC ಅವರಿಗೆ 3 ವರ್ಷ 5 ಲಕ್ಷ ಸಿಗ್ತಾ ಇರುತ್ತೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಮಿನಿಮಮ್ ಎಜುಕೇಷನ್ ಏನಾಗಿರ್ಬೇಕಂತ ನೋಡ್ತಗೋಣ. 10ನೇ ತರಗತಿಯನ್ನು ನೀವು ಮುಗಿಸಿರ್ಬೇಕಾಗುತ್ತೆ. 10ನೇ ತರಗತಿಯನ್ನು ನೀವು 50 ಮಾರ್ಕ್ಸ್ಗಿಂತ ಕಡಿಮೆ ಇಲ್ಲದಂತೆ ನೀವು ಮುಗಿಸಿರ್ಬೇಕಾಗಿರುತ್ತೆ. ನಿಮ್ಮ ಹತ್ರ ITI ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಏನಾದರೂ ಹೊಂದಿದರೆ ಈ ಒಂದು ಜಾಬ್ ನಿಮಗೆ ಸುಲಭವಾಗಿ ಸಿಗುತ್ತೆ. 1 ವರ್ಷ 2 ವರ್ಷ ಅಂತ ನಿಮಗೆ ಜಾಬು ಸಿಗ್ತಾ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಯನ್ನು ನೋಡೋದಾದರೆ ಅನ್ರಿಸರ್ವ್ಡ್ OBC ಕ್ಯಾಟಗರಿ ಅವರಿಗೆ 141 ರೂಪಾಯಿ ಅಪ್ಲಿಕೇಶನ್ ಫೀಯನ್ನು ಇಟ್ಟಿರ್ತಾರೆ. SC/ST ಮತ್ತು ಏನು PWD ಮತ್ತು ವುಮೆನ್ಸ್ ಕ್ಯಾಂಡಿಡೇಟ್ ಅಂತ ಕರಿತೀವಿ ಅವರಿಗೆ 41 ರೂಪಾಯಿ ಅಪ್ಲಿಕೇಶನ್ ಫೀಯನ್ನು ಇಟ್ಟಿರ್ತಾರೆ. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದರೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ಇದಕ್ಕೆ ನೋ ಎಕ್ಸಾಮ್, ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಅಂದರೆ 10th ಮಾರ್ಕ್ಶೀಟು ಮತ್ತು ಏನು ನಿಮ್ಮದು ITI ಇರುತ್ತೆ ಅವೆರಡನ್ನೂ ಮರ್ಜ್ ಮಾಡಿಬಿಟ್ಟು ನಿಮಗೆ ಮೆರಿಟ್ ಲಿಸ್ಟ್ನ ರೆಡಿ ಮಾಡ್ತಾರೆ. ಆ ಮೆರಿಟ್ ಲಿಸ್ಟಲ್ಲಿ ನಿಮ್ಮದು ಹೆಸರು ಏನಾದರೂ ಬರ್ತಾ ಇದೆ ಅಂದರೆ ನೀವೊಂದು ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರ ಅಂತ ಅರ್ಥ. ಇದು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪರ್ಮನೆಂಟ್ ಜಾಬ್ ಇರೋದಿಲ್ಲ, ಅಪ್ರೆಂಟಿಸ್ ಜಾಬ್ ಆಗಿರುತ್ತೆ. ಅಂದರೆ ಯಾವುದೇ ರೀತಿಯ ಒಂದು ಪರ್ಮನೆಂಟ್ ಆಗಿರೋದಿಲ್ಲ. ಇದು ಒಂದಷ್ಟು ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ, 1 ವರ್ಷ ಅಥವಾ 2 ವರ್ಷ. ಅದಾದಮೇಲೆ ನಿಮಗೆ ಸರ್ಟಿಫಿಕೇಟ್ ಸಹ ಅವರು ಪ್ರೊವೈಡ್ ಮಾಡ್ತಾರೆ. ಆ ಸರ್ಟಿಫಿಕೇಟ್ನ ಇಟ್ಕೊಂಡು ನೀವು ಮತ್ತೆ ಬೇರೆ ಜಾಬ್ಗೂ ಸಹ ಟ್ರೈ ಮಾಡ್ಬೋದು. ಸ್ನೇಹಿತರೆ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದಾರೆ ಖಂಡಿತ ಈ ಒಂದು ಜಾಬ್ಗೆ ಅರ್ಜಿಗಳನ್ನು ಹಾಕ್ಕೊಂಡು ಜಾಬನ್ನು ಪಡ್ಕೊಂಡು ಸರ್ಟಿಫಿಕೇಟು ಮತ್ತು ಇನ್ನಿತರ ಎಕ್ಸ್ಪೀರಿಯನ್ಸನ್ನು ನೀವು ಪಡ್ಕೊಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.